ಎಲ್ಲರನ್ನೂ ಕೂಡ ಮೊದಲು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸ್ತಾರೆ. ವೈದ್ಯರ ತಂಡ ಈಗ ಇಲ್ಲಿಗೆ ಬಂದಿದೆ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ. ಏನಿಲ್ಲ, BP ಗಿಪಿ ಅದೆಲ್ಲವೂ ಕೂಡ ಚೆಕ್ ಮಾಡ್ತಾರೆ, ಸ್ಥಿತಿಗತಿಗಳೇನಿದೆ ಅಂತ. BP ಶುಗರು ತುಂಬ ಏನಾದರೂ ಏರುಪೇರು ಆಗಿರಲಿಲ್ಲ ಅಂತಂತಂದರೆ, ಅಥವಾ ಮ್ಯಾಕ್ಸಿಮಮ್ ಅವ್ರಿಗೊಂದು ECG ಮಾಡ್ಬೋದೇನೋ. ಪವಿತ್ರ ಗೌಡ ಸೇರಿದಂತೆ 4 ವೈದ್ಯಕೀಯ ತಪಾಸಣೆ ನಡೀತಾ ಇದೆ. ವೈದ್ಯರ ತಂಡ ಅನ್ನಪೂರ್ಣೇಶ್ವರಿ ನಗರಕ್ಕೆ ಬಂದಿದೆ. ಕಳೆದ ಬಾರಿ ಕೂಡ ದರ್ಶನ್ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ ಅನ್ನುವಂಥ ಸಂದರ್ಭದಲ್ಲಿ ಪೊಲೀಸರು ಕೊನೆಗೆ ನಿರ್ಧಾರ ಮಾಡಿದ್ರು, ಇಲ್ಲ ದರ್ಶನ್ ಕರ್ಕೊಂಡು ಹೋಗುವಂಥದ್ದು ಯಾವುದೇ ಕಾರಣಕ್ಕೂ ಸೇಫ್ ಅಲ್ಲ, ಸೂಕ್ತ ಅಲ್ಲ ಅಂತ. ಅಭಿಮಾನಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಇತ್ತು. ಇನ್ನು ಹೇಳಿ ಕೇಳಿ ಅಭಿಮಾನಿಗಳ ಬಳಗ ದೊಡ್ಡದು, ಹೀಗಾಗಿ ಅವ್ರನ್ನ ಯಾವುದೇ ಕಾರಣಕ್ಕೂ ಕರ್ಕೊಂಡು ಹೋಗಬಾರ್ದು ಅಂತ ಇಲ್ಲಿಗೇನೇ ವೈದ್ಯಕೀಯ ತಂಡವನ್ನು ಕರೆಸಿಕೊಳ್ಳಲಾಯಿತು. ವೈದ್ಯರ ತಂಡ ಬಂತು. ಸೊ ಇವತ್ತು ಕೂಡ ಹಾಗೇನೇ ಪವಿತ್ರ ಗೌಡ ಸೇರಿದಂತೆ 4 ವೈದ್ಯಕೀಯ ಪರೀಕ್ಷೆ, ಅದು ಸ್ಟೇಷನ್ನ ಒಳಗಡೆನೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ. ಸೊ ಇದು ಸಂಗತಿ. ಇನ್ನು ಕೆಲವರು ಬರಬೇಕಾಗಿದೆ. ಜೊತೆಗೆ ದರ್ಶನ್ ಎಲ್ಲಿದ್ದಾರೆ, ಏನು ಎತ್ತ, ಯಾವ ಸಂದರ್ಭದಲ್ಲಿ ಬೇಕಾದರೂ ಬಂದವರು ಹಾಜರಾಗಬಹುದು, ಸರೆಂಡರ್ ಆಗಬಹುದು. ಬಹುಶಃ ಏನು ಅಂತಂದರೆ ಇನ್ನಷ್ಟು ಪ್ರಹಸನಗಳು ಆಗುವಂಥ ಅವಕಾಶವನ್ನು ಕೊಡಲಿಕ್ಕಿಲ್ಲ ಅಂತ ಅನಿಸುತ್ತೆ. ಈಗಲೇ ಆಗಿರೋದೇ ದೊಡ್ಡ ರಾದ್ಧಾಂತ. ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ಬಂದವರು ಪೊಲೀಸರಿಗೆ ಸರೆಂಡರ್ ಆಗಬಹುದು. ನೇರವಾಗಿ ಕೋರ್ಟಿಗೆ ಬರ್ತಾರೆ ಅನ್ನುವಂಥ ಮಾತುಗಳಿತ್ತು. ಆದರೆ ಗೊತ್ತಿಲ್ಲ, ಯಾಕಂದರೆ ಈಗಾಗಲೇ ಧನ್ವೀರ್ ಅವ್ರ ಮನೆಗೆ ಬಂದಿರೋದು, ವಿಜಯಲಕ್ಷ್ಮಿಯವರ ಮನೆಗೆ ಅವರು ಬಂದಿರೋದು, ದರ್ಶನ್ ಬರ್ತಿರುವಂಥ ಸೂಚನೆಯನ್ನು, ಯಾಕಂದರೆ ಎಲ್ಲ ವಿವರಗಳು ಕೂಡ ಧನ್ವೀರಿಗೆ ಗೊತ್ತಿದೆ ಅಂತ ಪೊಲೀಸರು ಕೂಡ ಧನ್ವೀರನ್ನ ಹೆಲ್ಪ್ ತಗೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೇ ಕ್ಷಣದಲ್ಲಿ ದರ್ಶನ್ ಬಂದು ಸರೆಂಡರ್ ಆಗಬಹುದು, ಅಥವಾ ಏನಾದರೂ ತಡ ಮಾಡಿ, ಯಾಕಂದರೆ ಇದೆಲ್ಲ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಮಾಧ್ಯಮದವ್ರ ಕಣ್ಣು ತಪ್ಪಿಸ್ಬೇಕು, ಜೊತೆಗೆ ಅಭಿಮಾನಿಗಳ ಕಣ್ಣು ತಪ್ಪಿಸ್ಬೇಕು. ಹೀಗಾಗಿ ಸಹವಾಸವೇ ಬೇಡ ಅಂತ ಸ್ವಲ್ಪ ತಡಗಿಡ ಮಾಡಿ ಏನಾದರೂ ಬಂದರೂ ಕೂಡ ಅಚ್ಚರಿ ಇಲ್ಲ. ನಾವು ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಪವಿತ್ರ ಗೌಡ ಬಂಧನಕ್ಕೆ ಒಳಪಟ್ಟಿದ್ದು, ಜೊತೆಗೆ ಪುಣಜನೂರು ಚೆಕ್ ಪೋಸ್ಟ್ನಲ್ಲಿ ದರ್ಶನ್ ಕಾರು ಪಾಸ್ ಆಗಿರುವಂಥ ದೃಶ್ಯಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದೇ ದರ್ಶನ್ ಜೀಪ್, ವ್ರ್ಯಾಂಗ್ಲರ್ ಜೀಪ್, ಜೊತೆಗೆ ಹಿಂದ್ಗಡೆಗೆ ಒಂದು ವೆಹಿಕಲ್ ಕೂಡ ಫಾಲೋ ಮಾಡ್ತಾ ಇದೆ. ಬನ್ನಿ, ಅನ್ನಪೂರ್ಣೇಶ್ವರಿ ನಗರದ ಸ್ಟೇಷನ್ನ ಮುಂಭಾಗದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ. ಸ್ಥಿತಿಗತಿಗಳೇನು? 4 ಜನರನ್ನ ಪರೀಕ್ಷೆ ಮಾಡಲಿಕ್ಕೆ ಒಂದು ವೈದ್ಯಕೀಯ ತಂಡ ಅಲ್ಲಿಗೆ ಬಂದಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಯಾವ ಆಸ್ಪತ್ರೆಯಿಂದ ಬಂದಿದ್ದಾರೆ, ಯಾರ್ಯಾರು ಬಂದಿದ್ದಾರೆ, ಎಷ್ಟು ಜನರ ತಂಡ, ಈಗಾಗಲೇ ಪರೀಕ್ಷೆ ನಡೀತಾ ಇದೆಯಾ, ಶುರುವಾಗಿದೆಯಾ, ಏನು ಕತೆ? ರಂಗನಾಥ್, ಏನು ಕಳೆದ 1 ಗಂಟೆ ಅಂತರದಲ್ಲಿ ನಗರದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಈಗಾಗಲೇ ಕೂಡ ಹಲವು ಆರೋಪಿಗಳು, ಪವಿತ್ರ ಗೌಡ ಸೇರಿದಂತೆ 4 ಜನ ಆರೋಪಿಗಳು ಕೂಡ ಸ್ಟೇಷನ್ ಅನ್ನು ತಲುಪಿದ್ದಾರೆ. ಮೊದಲನೇದಾಗಿ ಪ್ರದೋಷ್ ಅವರು, ಮತ್ತೆ ನಾಗರಾಜು, ಮತ್ತೆ ಲಕ್ಷ್ಮಣ್ಣು ಹಾಗೂ ಪವಿತ್ರ ಗೌಡ ಇವರೆಲ್ಲರೂ ಕೂಡ ಈಗಾಗಲೇ ಸ್ಟೇಷನ್ ತಲುಪಿದ್ದಾರೆ. ತದನಂತರ ಏನು ಪವಿತ್ರ ಗೌಡರ ತಾಯಿ ಕೂಡ ಸ್ಟೇಷನ್ ಅನ್ನು ತಲುಪಿರ್ತಕ್ಕಂಥದ್ದು ಈಗ ನಮ್ಗೆ ಗೊತ್ತಾಗ್ತದೆ. ಸೊ ಏನು ಇವರೆಲ್ಲರೂ ಕೂಡ ಸ್ಟೇಷನ್ ಅಲ್ಲಿ ಇದ್ದಾರೆ. ಈ ಒಂದು ನಿಲುವಾಗಿ ಏನು ಪ್ರೊಸೀಜರ್ ಫಾಲೋ ಮಾಡಬೇಕಾಗಿದೆ. ಹೀಗಾಗಿ ಏನು ಸ್ಥಳೀಯ ಸರ್ಕಾರಿ ವೈದ್ಯರು ಕೂಡ ಠಾಣೆಯತ್ತ ಧಾವಿಸಿದ್ದಾರೆ. ಈಗಾಗಲೇ ಅವರ ಒಂದು ತಪಾಸಣೆ ನಡೀಬೇಕು, ಅದರಲ್ಲೂ ಕೂಡ ಅವರು ನಿರತರಾಗಿದ್ದಾರೆ. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ